ಸೊ ಇವತ್ತೇ ಗಡುವು ಅಂತ್ಯವಾಗಿರೋದ್ರಿಂದ ಕರವೇ ಈ ವಿಚಾರದಲ್ಲಿ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ. ಸೊ 60% ಕನ್ನಡ ನಾಮಫಲಕ ಅಳವಡಿಕೆಗೆ ಇವತ್ತೇ ಗಡುವು ಅಂತ್ಯವಾಗ್ತಾ ಇದೆ. ನಾಳೆಯಿಂದ 60% ಕನ್ನಡ ನಾಮಫಲಕ ಕಡ್ಡಾಯ ಇದೆ. ಬೆಂಗಳೂರಿನ ಬಹುತೇಕ ಕಡೆಗೆ ಕನ್ನಡ ನಾಮಫಲಕ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣ ತುರ್ತು ಸಭೆಯನ್ನ ಕೂಡ ಮಾಡಲಿದೆ. ಮುಂದಿನ ಹೋರಾಟದ ರೂಪುರೇಷೆಗಾಗಿ ತುರ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಬಟ್ ನಾಳೆ ಇನ್ನೂ ಒಂದು ದಿನ ಗಡುವನ್ನು BBMP ಕೊಟ್ಟಿರೋದ್ರಿಂದ ನೀವು ನಾಡಿದ್ದಿಂದ ಇದಾಗದೇ ಇದ್ದರೆ ನೀವೇನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋಂಥದ್ದು ನೀವು ಹೆಜ್ಜೆ ಇಡ್ತಾ ಇದ್ದೀರಿ. ಬಟ್ ಹಾಗಂತ ಮಾತ್ರಕ್ಕೆ ಕಾನೂನನ್ನು ಕೈಗೆತ್ಕೊಳ್ಳೋಕೆ ಹೋಗ್ಬೇಡಿ. ಯಾವ ರೀತಿಯಾಗಿ ಇದನ್ನು ಏನು ಮಾಡಬೇಕು ಅನ್ನೋದನ್ನು ಮೊದಲೇ ಹೇಳ್ತಾ ಇದ್ದೀರಾ, ಮಸಿ ಬಳಿತೀವಿ ಅಂತ ಹೇಳಿ. ಅದಕ್ಕೆ ತಕ್ಕಂಗೆ BBMP ಕೂಡ ರೆಡಿ ಆಗಬೇಕು. 1616 ಉದ್ಯಮಿಗಳು ಕನ್ನಡೀಕರಣ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ನಾನು ನಾಳೆಯಿಂದ ಅವರಿಗೆಲ್ಲರಿಗೂ ಸಹ ಏನಾದರೂ ಕನ್ನಡ ಬಳಸದೆ ಹೋದರೆ ನಾಳೆ ಒಳಗಡೆ ನಾನು ಅವರಿಗೆ ಅವರ ಲೈಸೆನ್ಸ್ನ ರದ್ದು ಮಾಡ್ತೀನಿ ಅನ್ನೋ ಮಾತನ್ನ ಮಹಾನಗರ ಪಾಲಿಕೆ ಕಮಿಷನರ್ ಹೇಳಿದ್ದಾರೆ. ಸುಗ್ರೀವಾಜ್ಞೆ ಕೇವಲ ಬೆಂಗಳೂರಿಗೆ ಆದಂಥದ್ದಲ್ಲ, ಇಡೀ ರಾಜ್ಯಕ್ಕೆ ಆದಂಥದ್ದು. ನಾವು ಕಾದು ನೋಡ್ತೀವಿ. ಏನಾದರೂ ಅವರ ಮೇಲೆ ಕ್ರಮ ತಗೊಳ್ಳಿಲ್ಲ, 100ಕ್ಕೆ 100% ಕನ್ನಡೀಕರಣ ಬೆಂಗಳೂರಿನಲ್ಲಿ ಆಗಲಿಲ್ಲ ಅನ್ನೋದಾದ್ರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿಯುತ್ತೆ. ಅದರಲ್ಲಿ ಹಿಂದೆ ಹೋಗುವ ಪ್ರಶ್ನೆನೇ ಇಲ್ಲ. ಬೆಂಗಳೂರಿಗಾದಂಥ ಗತಿ, ಬೆಂಗಳೂರಲ್ಲಿ ಆದಂಥ ಹೋರಾಟ ಇಡೀ 31 ಜಿಲ್ಲೆಯಲ್ಲೂ ಕರವೇ ಕಾರ್ಯಕರ್ತರು ಬೀದಿಗಿಳಿತಾರೆ. ಯಾವ ಆಂಗ್ಲ ಫಲಕಗಳು, ಕನ್ನಡವಿಲ್ಲದ ಆಂಗ್ಲ ಫಲಕಗಳಿದ್ದಾವೆ ಅವನ್ನ ಧ್ವಂಸಗೊಳಿಸ್ತಾರೆ. ಅದು ಆಗಬಾರ್ದು ಅನ್ನೋದಾದ್ರೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದುಕೊಳ್ಳುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಸರ್ಕಾರ ಎಲ್ಲ ಅಂಗಡಿ ಮಾಲ್ಗಳು ಮತ್ತೆ ಹೋಟೆಲ್ಗಳು ಎಲ್ಲದಕ್ಕೂ ಸಹ ಕರ್ನಾಟಕದಲ್ಲಿ 60% ಕನ್ನಡವನ್ನ ತರಲೇಬೇಕನ್ನುವಂತ ಕಾನೂನನ್ನ ಸುಗ್ರೀವಾಜ್ಞೆ ಮುಖಾಂತರ ಜಾರಿಗೆ ತಂದಿದೆ. ಆದ್ರೆ ಇಲ್ಲಿಯ ತನಕ ಬೆಂಗಳೂರು ನಗರದಲ್ಲಿ ಮತ್ತೆ ಸುತ್ತಮುತ್ತಲಿನಲ್ಲಿ ಇಲ್ಲಿಯ ತನಕ ಅನೇಕ ಅಂಗಡಿಗಳು ಮಾಲ್ಗಳಲ್ಲಿ ಕನ್ನಡ ಬಂದಿಲ್ಲ. ಆದರೂ ತಮ್ಮದೇ ಭಾಷೆಯಲ್ಲಿ ಇಂಗ್ಲೀಷನ್ನು ದೊಡ್ಡದು ಹಾಕೊಂಡು ಅಥವಾ ಹಿಂದಿಯನ್ನು ಹಾಕೊಂಡು, ಉರ್ದುವನ್ನು ಹಾಕೊಂಡು, ಮರಾಠಿಯನ್ನು ಹಾಕೊಂಡು, ತೆಲುಗನ್ನು ಹಾಕೊಂಡು, ತಮಿಳನ್ನು ಹಾಕೊಂಡು, ಮಲಯಾಳಿಯನ್ನು ಹಾಕೊಂಡು ಅವರವರ ನಾಮಫಲಕಗಳನ್ನು ಹಾಕಿದ್ದಾರೆ. ಸರ್ಕಾರ ಗಡುವು ಕೊಟ್ಟರೂ ಸಹ ತೆಗೆದೇ ಇರುವಂಥ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾಳೆ ಕೊನೆ ದಿನ ಇದೆ, ಈ ಕೂಡಲೇ ಬದಲಾವಣೆ ಮಾಡಿ, ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂತೀವಿ. ಎಲ್ಲ ನಾಮಫಲಕಗಳನ್ನು ಕಿತ್ತೆಸಲಿಕ್ಕೆ ನೀವೇ ಅವಕಾಶ ಮಾಡಿ ಕೊಡಬೇಡಿ. ಆದ್ದರಿಂದ ನಾಳೆ ಒಳಗಡೆ ಎಲ್ಲ ನಾಮಫಲಕ ಕನ್ನಡೀಕರಣ ಆಗಲೇಬೇಕಾಗುತ್ತೆ. ಬೆಳಗಾವಿಯಲ್ಲಿರ್ಬೋದು, ಖಾನಾಪುರಕ್ಕೆ ಚಲೋ ಅನ್ನುವಂಥ ಒಂದು ವಿಶೇಷವಾದಂಥ ಹೋರಾಟವನ್ನು ಹಾಕೋತೀವಿ. ಅಲ್ಲಿ ನಾಮಫಲಕ ಕನ್ನಡ ಬರಲೇಬೇಕಾಗುತ್ತೆ. ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸೊ ಒಂದರಲ್ಲಿ ಸ್ಪಷ್ಟ ಇರಬೇಕು, 60% ಕನ್ನಡ ಭಾಷೆ ಇರಬೇಕು, ಇನ್ನು 40% ಅಂತ ಹೇಳ್ತಾ ಇದ್ರಿ. 40% ಕಂಡದ್ದೆಲ್ಲ ಕೂತ್ಕೊಳ್ಳೋಕೆ ಹೋಗ್ಬಿಡಿ. ಈ ರಾಜ್ಯದಲ್ಲಿ ಇದ್ದಾರೆ ಅನ್ನೋದಾದರೆ ಕನ್ನಡ ಭಾಷೆ ಹೊರತುಪಡಿಸಿದರೆ ಇಂಗ್ಲೀಷ್ ಒಂದಿರೋಕ್ಕೆ ಅವಕಾಶ ಮಾತ್ರ ಮಾಡಿಕೊಡಿ.